ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಾನಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಪುಟ್ಟು ಮತ್ತು ಕಡಲೆ ಸಾರು. ಪುಟ್ಟು ಕಡಲೆದು ಸಾರು ಒಂದು ಸಲ ನಾನು ನಿಮಗೆ ತೋರಿಸಿದ್ದೇನೆ ಹೇಗೆ ಮಾಡೋದಂತ. ಅದೇ ಥರನೇ ಸೇಮ್ ಅದು ಪುಟ್ಟು ಕೂಡ ಅದೇ ಥರನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೇನೆ. ಪುಟ್ಟು ಕಡಲೆಗೆ ನಾನು ಬಟಾಟೆ ಹಾಕಿದ್ದೇನೆ, ಖಾಲಿ ಕಡಲೆ ಮತ್ತು ಬಟಾಟೆ. ಈಗ ತೆಂಗಿನಕಾಯಿ ತುರಿದು ತಂದು ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು. ಈಗ ನಾನು ಕರಿಬೇವಿನ ಸೊಪ್ಪು ತರಲಿಕ್ಕೆ ಹೊರಗೆ ಬಂದೆ. ರಾತ್ರಿ ಇಡೀ ಜೋರು ಮಳೆ ಬರ್ತಾಯಿತ್ತು. ನಂತರ ನಮ್ಮ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಆಗೋದೇ ಕಮ್ಮಿ, ಸಣ್ಣ ಗಿಡ ಉಂಟು, ಅದರಲ್ಲಿ ಇದ್ದದ್ದೆಲ್ಲ ಎಳೆದು ತಂದೆ. ತುಂಬ ಕ್ಲೌಡಾಗಿ ಉಂಟು ನೋಡಿ, ಮಳೆ ಬಂದು ತುಂಬ ಒಂಥರ ಮೋಡ ಥರ ಇತ್ತು. 2 ಸ್ಪೂನ್ ತುಪ್ಪ ಕೂಡ ಹಾಕಿದ್ದೇನೆ. ಅದರ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹಳದಿ ಹುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಥರ ಆಗಬೇಕು. ಅದು ನೋಡಿ ಗೆಣಸು ಅಂತ ಹೇಳ್ತಾರೆ, ಮರಗೆಣಸು ಅಂತ. ಇದನ್ನು ನನ್ನ ಅತ್ತೆ ಚೆನ್ನಾಗಿ ತುರಿದು ಚೆನ್ನಾಗಿ ತುರಿದು ನನ್ನ ಅತ್ತೆ ಇಟ್ಟಿದ್ದರು. ಅವರು ಸ್ವಲ್ಪ ಇವತ್ತು ಗುರುಗಳಿಗೆ ಊಟ ಉಂಟಂತೇಳಿ ಸ್ವಲ್ಪ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದರು. ಈಗ ನಾನು ಹಾಲು ತರಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಇದು ನೋಡಿ ನಮ್ಮ ಮನೆಯ ಹತ್ರ ಇರುವ ಅಂಗನವಾಡಿ. ಇದು ಆಗ್ತಾ ಉಂಟು ಕೆಲಸ, ಇನ್ನೂ ಪೂರ್ತಿಯಾಗಿ ಕೆಲಸ ಆಗಲಿ ಅಂತ ಪ್ರಾರ್ಥಿಸೋಣ. ಇನ್ನೊಂದು ಕಡೆ ನಮ್ಮ ಮಸೀದಿ ಕೂಡ ಆಗ್ತಾ ಉಂಟು, ಅದು ಕೂಡ ಆಗಲಿ ಅಂತ ಪ್ರಾರ್ಥಿಸೋಣ, ದುವಾ ಮಾಡುವ. ನಾನಿದು 60 ರೂಪಾಯಿದು ಹಾಲು ತರಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. 1 ಲೀಟ್ರ್ 200 ಗ್ರಾಮು. ಮತ್ತು ನನಗೆ ಅದು ಕರೆಕ್ಟ್ ಗೊತ್ತಿಲ್ಲ, ಅಂದರೆ ಎಷ್ಟು ನನ್ನ ಮಕ್ಕಳು ತರೋದು ಹಾಲು, ಹಣ ಕೊಡ್ತೀನಿ ಅಷ್ಟೇ. ಎಷ್ಟು ತರ್ತಾರೆ ಏನು, ಒಂದು ಫುಲ್ ತನ್ನಿ ಅಂದರೆ ಒಂದು ಫುಲ್ ಡಬ್ಬಿ ತರ್ತಾರೆ. ಅವ್ರದ್ದು ಒಂದು ಫುಲ್ ಡಬ್ಬಿ ಅಂದರೆ ಮಿನಿಮಮ್ 1.5 ಲೀಟ್ರ್ 1.5 ಲೀಟ್ರ್ ಹಿಡಿತದ ಅಂತ ಅಷ್ಟೇ. ನಾನು ಇದು ನಮ್ಮ ಮನೆಗೆ ಬಂದು ಮುಟ್ಟಿದೆ. ಈಗ ನನ್ನ ಅತ್ತೆಯಲ್ಲಿ ಇದು ತುರಿದಿಟ್ಟಿದ್ರು. ಬೆಳಗ್ಗೆಲ್ಲ ಬೇಗ ಕೆಲಸ ಮಾಡಿ ಮುಗಿಸಿದ್ದೆ, ಪಾತ್ರೆ ತೊಳೆದು ಗುಡಿಸಿ ಒರೆಸಿ ಎಲ್ಲ. ಕಿಚನ್ ಮಾತ್ರ ಸ್ವಲ್ಪ ಗುಡಿಸಿ ಒರೆಸ್ಲಿಕ್ಕಿತ್ತು, ಅದು ಬಾಕಿ ಇಟ್ಟೆ ಲಾಸ್ಟಿಗೆ. ಈಗ ನೋಡಿ ಕೊತ್ತಂಬರಿ, ಬಟ್ಸೊಪ್ಪು, ಕೆತ್ತೆ, ಮೆಣಸು ಹಾಕಿ ಫ್ರೈ ಮಾಡಬೇಕು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ. ಇದು ಒಂದು ಸಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೇನೆ, ಅದೇ ಥರನೇ ಸೇಮ್. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅಂದರೆ ಗುರುಗಳಿಗೆ ಉಸ್ತಾದರಿಗೆ ಮಾಡಲಿಕ್ಕೆ ಅಂತ. ಇದು ಮಾಡುವಾಗ ಯಾವುದೇ ನಾವು ಒಂದು ಅಡುಗೆ ಮಾಡುವಾಗ ನಮ್ಮ ಪ್ರೀತಿಯಿಂದ ಮಾಡಿಕೊಡ್ಬೇಕಂದ್ರೆ, ಅಂದರೆ ಇಷ್ಟಪಟ್ಟು ಮಾಡಿದ್ದು ಹೇಗೆ ಮಾಡಿದರೆ ಅದು ಟೇಸ್ಟಾಗಿರುತ್ತೆ. ನಾನು ಯಾವುದೇ ಅಡುಗೆ ಮಾಡೋದಾದರೂ ಅಷ್ಟೇ, ಇಷ್ಟಪಟ್ಟೆ ಮಾಡೋದಂದರೆ ನನಗೆ ಖುಷಿಯಾಗಬೇಕು. ಯಾರು ತಿಂದು ಅವರಿಗೆ ಒಂಥರ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ನಾನು ಅಷ್ಟು ಖರ್ಚಾಗ್ತದೆ ಇಷ್ಟು ಖರ್ಚಾಗ್ತದೆ ಅಂತ ನಾನು ನೋಡೋದಿಲ್ಲ. ಒಟ್ರಾಸಿ ಯಾರಿಗಾದರೂ ಮಾಡಿ ಕೊಡೋದಾದರೂ ಅವರು ಒಳ್ಳೆಯದಾಗಿದೆ, ತುಂಬ ಟೇಸ್ಟಾಗಿದೆ ಅಂತ ಹೇಳಬೇಕು ಅಷ್ಟೇ. ಅದು ಮಾತ್ರ ನಾನು ಅಂದರೆ ನಮ್ಮನ್ನವರು ದುವಾ ಮಾಡಬೇಕು, ದೇವರು ಒಳ್ಳೆಯದು ಮಾಡಲಿ, ಅಲ್ಲಾಹು ನಮ್ಮನ್ನು ಒಳ್ಳೆಯದು ಮಾಡಲಿ ಅಂತ ಹೇಳಿದರೆ ಅಷ್ಟು ಸಾಕು, ಬೇರೆ ಏನು ಬೇಡ. ಅದಕ್ಕಿಂತ ಒಳ್ಳೆಯದು ಬೇರೆ ಏನಿಲ್ಲ. ಈಗ ಗೆಣಸು ಉಂಟಲ್ಲ, ತುರಿದಿದ್ದನ್ನು ಆ ಪುಟ್ಟುದು ಹುಡಿ ನಾನು ಒಂದು ಸಲ ಸೊಸೈಟಿ ಅಕ್ಕಿಯಲ್ಲಿ ಹೇಗೆ ಪುಟ್ಟು ಮಾಡೋದು ಅಂತ ಹೇಳಿದ್ದೇನೆ, ಅದೇ ಪುಡಿಯಲ್ಲಿ ಸೊಸೈಟಿ ಅಕ್ಕಿಯಲ್ಲೇ ಪುಡಿ ಮಾಡಿದ್ದು. ಅದರಿಂದಲೇ ಅವರು ಗೆಣಸಿದ್ದು ತುರಿದಿದ್ದು ಅದಕ್ಕೆ ಹಾಕಿ ಇಟ್ಟಿದ್ದರು, ಮಿಕ್ಸ್ ಮಾಡಿದರು. ಅದೇ ಥರ ಒಂದು ಸ್ವಲ್ಪ ಸ್ಪೆಷಲ್ ಉಸ್ತಾದರಿಗಾಗಿ ಮಾಡುವುದಂತ. ಉಸ್ತಾದರಿಗೆ ಮಾಡುವುದಂದರೆ ನನಗೆ ಒಂದು ದಿನ ಮುಂಚೆನೇ ಇದು ಎಣ್ಣೆ ಮಾಡೋದು, ಎಂತ ಕೊಡೋದು ಹಾಗೆ. ಯಾಕೆಂದರೆ ಒಂದನೇದು ಉಸ್ತಾದರಂದರೆ ನಮಗೆ ಒಂದು ಇಲ್ಮನ್ನು ಕಲಿಸಿಕೊಡುವಂಥ ಉಸ್ತಾದರು. ಅವರು ಕೂಡ ಅವರ ಮನೆಯಲ್ಲಿ ಇಂಥದ್ದು ತಿನ್ನಬೇಕು ಅಂತ ತಿನ್ನಬೇಕಂತ ಇರ್ತದೆ. ಆದರೆ ಅವರಿಗೆ ನಾವು ಮಾಡಿಕೊಡುವುದೇ ಒಂದು ಇದಲ್ಲ, ಅಂದರೆ ನಾವೆಷ್ಟು ಒಳ್ಳೇದು ಮಾಡಿಕೊಡ್ತೇವೆ ಅವರಿಗೆ ಮನೆಯಲ್ಲಿ, ಅಷ್ಟೇ ಅವರಿಗೆ ಒಂದು ಮನೆಯಲ್ಲಿ ತಿಂದಾಗೆ ಆಗ್ತದೆ ಅಲ್ವಾ. ಒಟ್ರಾಸಿ ಥರ ಮಾಡಿಕೊಟ್ರೆ ಅವರಿಗೇನಾಗ್ತದೆ, ಅವ್ರ ಹತ್ರ ಯಾರ ಹತ್ರ ಹೇಳಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ, ಹಾಗೆ ಇರ್ತದೆ. ಇದು ನನ್ನದೊಂದು ಅನಿಸಿಕೆ ಅಷ್ಟೇ. ಈಗ ಪುಟ್ಟು ಮಾಡೋದು ಹೇಗೆ ಅಂತ ಒಂದು ಸಲ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಅದೇ ಥರ ತೆಂಗಿನಕಾಯಿ ಹಾಕೋದು, ಅದರಲ್ಲಿ ಒಂದು ಸ್ಪೆಷಲ್ ಅಂದರೆ ಗೆಣಸು ಹಾಕಿದ್ದಾರೆ. ಗೆಣಸಿದು ಕೇರಳದಿಂದ ಚಿಕ್ಕಮ್ಮ ಕಲಿಸಿದ್ದು, ಯಾರು ನನ್ನ ಅತ್ತೆಯದು ತಂಗಿ ಕಲಿಸಿದ್ದು. ಅವರ ಮಗ ಬರಲಿಕ್ಕಿತ್ತು, ಆಗ ಅದನ್ನು ಕಲಿಸಿದರು ಗೆಣಸು. ಅದರಲ್ಲಿ 1-2 ಪೀಸ್ ಉಳಿದಿತ್ತು, ಅದಕ್ಕೆ ಅವರು ಪುಟ್ಟಿಗೆ ಹಾಕಿ ಪುಟ್ಟು ಮಾಡುವ ಅಂತೇಳಿ ಹಾಕಿದರು.
ಈಗ ಪುಟ್ಟು ಮಾಡಿ ಹೇಗೆ ಮಾಡೋದಂತ ನಿಮಗೆ ಗೊತ್ತಾಯಿತು. ಗೊತ್ತಾಗೋದಿದ್ರೆ ಕಮೆಂಟ್ ಮಾಡಿ ಹೇಗೆ ಮಾಡೋದಂತ. ಇದು ಪುಟ್ಟು ಒಂದೇ ಥರ ಅಲ್ಲ, ತುಂಬ ಟೈಪಲ್ಲಿ ಪುಟ್ಟು ಮಾಡಲಿಕ್ಕೆ ನಮಗೆ ಗೊತ್ತುಂಟು. ರಾಗಿ ಪುಟ್ಟು ಮತ್ತು ಜೋಳದ ಪುಟ್ಟು, ಜೋಳ ಅಲ್ಲ ಸಾರಿ, ರಾಗಿ ಪುಟ್ಟು ಮತ್ತು ನಿಮ್ಮದು ಖಾಲಿ ಇದರಲ್ಲೇ ಎಂತ ಗೆಣಸಲ್ಲೇ ಪುಟ್ಟು ಮಾಡೋದು ಹೇಗೆ ಅಂತ ಅದು ಕೂಡ ಗೊತ್ತು. ಫುಲ್ಲು ಹೇಗೆ ಗೆಣಸು ಹಾಕಿ ಪುಟ್ಟು ಮಾಡೋದು ಅದು ಕೂಡ ನಮಗೆ ಬರ್ತದೆ. ಈಗ ನೋಡಿ ನಾನು ಒಗ್ಗರಣೆ ಕೊಡಲಿಕ್ಕೆ ಇಟ್ಟಿದ್ದೇನೆ. ಒಗ್ಗರಣೆ ಕೊಡಲಿಕ್ಕೆ ಸಹ ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಎಷ್ಟು ಆಗ್ತದೋ ಅಷ್ಟು ಟೇಸ್ಟ್ ಬರ್ತದೆ ಸಾರು. ಇಲ್ಲಿ ಒಂದು ಏನಂದರೆ ನಾವು ಅಡುಗೆ ಮಾಡುವಾಗ ಮೈನ್ ಏನಂದರೆ, ಎಲ್ಲರೂ ಅಡುಗೆ ಮಾಡ್ತಾರೆ, ಮಾಡದೇ ಇರೋವರಲ್ಲ. ನಾನು ಕೂಡ ಅಡುಗೆ ನಾನು ಆ್ಯಕ್ಚುಲಿ ಮದುವೆಯಾಗಿ ಬರುವಾಗ ನನಗೆ ಅಡುಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಏನು ಎಂತ ಅಂತಲೇ ಗೊತ್ತಿರಲಿಲ್ಲ. ಯಾಕೆಂದರೆ ನನಗೆ ಅಡುಗೆ ಮಾಡಿ ಗೊತ್ತಿರಲಿಲ್ಲ, ಖಾಲಿ ಮನೆ ಕೆಲಸ ಮಾಡಿ ಮಾತ್ರ ಗೊತ್ತಿದ್ದದ್ದು. ಅಂದರೆ ಅದು ಹೇಗೆ ಏನು ಅಂತ ನಿಮಗೆ ಹೇಳೋದಕ್ಕಿಂತ ಇನ್ನೊಂದು ಸಲ ನಾನು ವೀಡಿಯೋ ಮಾಡ್ತೀನಿ ಹೇಗೆ ಕಲಿತೆ ನಾನು ಅಡುಗೆ ಮಾಡೋದು ಅಂತ. ನನಗೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಚಹಾ ಮಾಡಿ ಕೊಡು ಅಂತ ಹೇಳಿದ್ರೆ ನನಗೆ ಅದು ಹೇಗೆ ಮಾಡೋದು, ಚಹಾ ಹುಡಿ ಹಾಕೋದು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಎಷ್ಟು ಚಹಾ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಟೈಮಲ್ಲಿ ಮದುವೆ ಆದದ್ದು. ಈಗಾದರೂ ಯೂಟ್ಯೂಬಲ್ಲಿ ನೋಡಿ ಆದರೂ ಮಾಡ್ತಾರೆ. ನಾನು ಒಂದು ಟೈಮ್ ಮದುವೆ ಆದ ಟೈಮಲ್ಲಿ ಯೂಟ್ಯೂಬ್ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ಕೂಡ ನಾನು ಕಲ್ತಿದ್ದೇನೆ ಅಂದರೆ ಒಂದು ಸ್ವಲ್ಪ ಗ್ರೇಟ್ ಅಂತಲೇ ಹೇಳಬೇಕು. ನನ್ನನ್ನು ಹೊಗಳುವ ವಿಷಯ ಅಲ್ಲ, ಒಂದು ಸ್ವಲ್ಪ ಆದರೂ ಕಲಿತೆ ಅಂತ ಅಷ್ಟೇ. ಆದರೆ ಸಾರೆಲ್ಲ ಮಾಡಲಿಕ್ಕೆ ಕುದಿಸಿ, ಈಗ ತರಕಾರಿದು ನೀರಿತ್ತು ಅದು ಕೂಡ ಹಾಕಿಬಿಟ್ಟೆ. ಸ್ವಲ್ಪ ಗಟ್ಟಿತ್ತು ಸಾರು, ಅದನ್ನು ಕೂಡ ಹಾಕಿಬಿಟ್ಟೆ. ಅದಾದಮೇಲೆ ಚೆನ್ನಾಗಿ ಅದು ಕುದಿಬೇಕು. ಕುದಿ ಬರುವಾಗ 1-2 ಸ್ಪೂನು ತುಪ್ಪ ಕೂಡ ಹಾಕಿ ಅದಕ್ಕೆ, ಆಗ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಸಾರು. ನೀವು ಕೇಳ್ಬೋದು ಎಷ್ಟು ತುಪ್ಪ ಹಾಕ್ತೀಯ ಅಂತ, ಬಟ್ ನನಗೆ ಒಂದೊಂದು ಸಾರಿಗೆ ನಾನು ತುಪ್ಪ ಹಾಕಿ ಮಾಡ್ತೇನೆ, ಯಾಕೆಂದರೆ ತುಂಬ ಸ್ವಲ್ಪ ಟೇಸ್ಟ್ ಬರ್ತದೆ ಅಂತ. ಈಗ ನೋಡಿ, ಒಂದು ಕಡೆ ಪುಟ್ಟು ಹಾಕ್ಕೊಂಡು ಒಂದು ಕಡೆ ಸಾರು ಕೂಡ ಆಯಿತು. ಹೀಗೆ ತುರಿದ್ರೆ ಆಯಿತು ನೀವು ಗೆಣಸನ್ನು. ಇದು ನಾವು ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ವೀಡಿಯೋ ಮಾಡಿದ್ದು. ಪುಟ್ಟು ನೋಡಿ ರೆಡಿ ಆಯಿತು, ಗೆಣಸು ಹಾಕಿದ್ದು ಪುಟ್ಟು. ಈಗ ನೋಡಿ, ಗುರುಗಳಿಗೆ ಚಹಾ ಕೂಡ ಮಾಡಲಿಕ್ಕೆ ಇಟ್ಟಿದ್ದೇನೆ. ಒಂದು ಕಡೆ ಸಾರು ಆಗ್ತಾ ಉಂಟು, ಒಂದು ಕಡೆ ಪುಟ್ಟು ರೆಡಿಯಾಗಿದೆ, ಒಂದು ಕಡೆ ಚಹಾ ಕೂಡ ಮಾಡ್ತಾಯಿದ್ದೇನೆ. ಈಗ 3 ಸ್ಪೂನು ಚಹಾ ಹುಡಿ ಹಾಕಿ ಚಹಾ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಿರ್ಬೋದು. ನಾನಂದರೆ ಮಾಡಿದ್ದನ್ನು ಹೇಳಿದಷ್ಟೇ. ಈಗ ನಾನು ಸಕ್ಕರೆಗೆ ಇರುವೆ ಬರ್ತದೆ ಅಂತೇಳಿ ಇದು ಕೆತ್ತೆ ಎಲ್ಲ ಹಾಕಿ, ಅಂದರೆ ಲವಂಗ ಎಲ್ಲ ಹಾಕಿ ಇಡ್ತೇನೆ. ಯಾಕೆಂದರೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಡಬ್ಬ ಸ್ವಲ್ಪ ಜಾಸ್ತಿ ಉದ್ದ ಇರ್ತದೆ ಅಂತೇಳಿ ಒಂದೊಂದು ಸಲ ಸಣ್ಣ ಡಬ್ಬೆಯಲ್ಲಿ ಹಾಕಿ ಇಡ್ತೇನೆ. ಅದ ನಂತರ ಲವಂಗ ಎಲ್ಲ ಹಾಕಿ ಇಟ್ಟರೆ ಇರುವೆ ಬರೋದಿಲ್ಲ ಅಂತೆಲ್ಲ ಇಡ್ತೇನೆ. ಈಗ ಚಹಾ ಚೆನ್ನಾಗಿ, ಎಷ್ಟು ಚಹಾ ಚೆನ್ನಾಗಿ ಕುದೀತದೋ ಅಷ್ಟು ಚಹಾ ಟೇಸ್ಟ್ ಬರ್ತದೆ. ನೀವು ನೋಡಬೇಕಾದ್ರೆ ನಾವು ಒಂದು ಸಲ ಒಂದು ಕುದಿಯಲ್ಲಿ ಚಹಾ ಮಾಡಿಬಿಟ್ರೆ ಅದು ಚಹಾ ಟೇಸ್ಟ್ ಬರೋದಿಲ್ಲ. ಎಷ್ಟು ಕುದಿಸ್ತೇವೋ ಅಷ್ಟು ಟೇಸ್ಟ್ ಬರ್ತದೆ ಚಹಾ. ಅಂದರೆ ಆ ಚಹಾ ಹುಡಿದ್ದು ಎಲ್ಲ ಅಂಶ ಬಿಟ್ಟರೆ ಆ ಚಹಾನೇ ಟೇಸ್ಟ್ ಅಂತಾರ. ಈ ಕೆಲವರು ಒಂದೇ ಕುದಿಗೆ ಬಂದು ಆಫ್ ಮಾಡಿಬಿಡ್ತಾರೆ. ಆ ಥರ ಚಹಾ ಮಾಡಿದರೂ ಚಹಾ ಟೇಸ್ಟ್ ಬರೋದಿಲ್ಲ. ಮತ್ತು ಮೈನ್ ಹಾಲಲ್ಲಿ ಮಾಡೋದು. ಡೈರಿ ಅದು ಹಾಲಾದರೆ ನೀರು ಹಾಕಬಾರ್ದು, ಅಂಗಡಿ ಪ್ಯಾಕೆಟ್ ಹಾಲಾದರೆ ಒಂದು ಸ್ವಲ್ಪ ನೀರು ಹಾಕಿ ಮಾಡಿ. ನನ್ನ ಚಾಯಿಗೆ ನೀರು ಯಾವ ಪ್ಯಾಕೆಟ್ ಆದರೂ ಹಾಕೋದಿಲ್ಲ, ಡೈರಿದ ಹಾಲಾದರೂ ನಾನು ಹಾಕೋದಿಲ್ಲ, ಡೈರೆಕ್ಟ್ ಚಹಾ ನಂದು. ಈಗ ಗುರುಗಳದ್ದು ಟಿಫಿನ್ ಬಂತು, ನನ್ನ ಅತ್ತೆ ಸ್ವಲ್ಪ ತೊಳೆದು ಕೊಟ್ಟರು. ಅದಕ್ಕೆ ಸಾರು ಹಾಕ್ತಾಯಿದ್ದೇನೆ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಟು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಯಾಕೆ ಅಂದರೆ ನಾನು ಒಂದು ಕಡೆ ವೀಡಿಯೋ ಕೂಡ ಮಾಡಬೇಕು, ಒಂದು ಕಡೆ ಸಾರು ಕೂಡ ಇದು ರೆಡಿ ಕೂಡ ಮಾಡಬೇಕು. ಆದರೂ ಕೂಡ ಇಷ್ಟು ಎಫೆಕ್ಟ್ ಹಾಕಿ ಮಾಡ್ತಾಯಿದ್ದೇನೆ. ಎಲ್ಲರೂ ಪ್ರಾರ್ಥಿಸಿ ಅಷ್ಟೇ. ಕೆಲವೊಮ್ಮೆ ನನಗೆ ಹುಷಾರಿರೋದಿಲ್ಲ, ಅದು ಏನು ಕಾರಣ, ಏನು ಹುಷಾರಿಲ್ಲ ಏನು ಅಂತ ನಾನು ಇನ್ನೊಂದು ಸಲ ನಿಮಗೆ ಹೇಳ್ತೇನೆ. ಒಂದೊಂದು ಸಲ ನಾನು ಅಪ್ಸೆಟ್ ಆಗಿರ್ತೇನೆ, ತುಂಬ ಮೂಡ್ ಅಪ್ಸೆಟ್ ಆಗಿರ್ತದೆ. ಆವಾಗ ಏನು ಬೇಡ ನನಗೆ, ಮನೆ ಬೇಡ, ಮಕ್ಕಳು ಬೇಡ ಅಲ್ಲ, ಹಾಗೆ ಒಂಥರ ಥಿಂಕ್ ಆಗ್ತದೆ. ಈಗ ನಾನು ಮಾಂಸ ತರಲಿಕ್ಕೆ ಅಂತ ಗುರುಗಳದ್ದು ಬೆಳಿಗ್ಗೆ ನಾಷ್ಟ ಕೊಟ್ಟಾಯಿತು. ಒಂದು 10:30 ಆಗುವಾಗ ನಾನು
ಮಾಂಸ ತರಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಗಾಡಿಯಲ್ಲಿ ಪೆಟ್ರೋಲ್ ಕೂಡ ಇರಲಿಲ್ಲ. ಇದು ಎರ್ಮಾಲಿಂದ ಗಾಡಿ ತುಂಬ ಬರ್ತಾಯಿತ್ತು. ಅಂದರೆ ಇವತ್ತು ಭಾನುವಾರ ಅಲ್ಲ, ಅಲ್ಲಿ ಸೈಡಲ್ಲಿ ನಿಲ್ಲಿಸಿದ್ದು ಒಂದು 10 ನಿಮಿಷ ನಿಂತಿದ್ದೇನೆ ಅಂತ. ಅಂದರೆ ಇಬ್ಬರು ಮಕ್ಕಳಿದ್ರು, ಅದು ಒಬ್ಬಳು ಎದುರುಗಡೆ ಇದ್ಲು, ಒಬ್ಬಳು ಹಿಂದುಗಡೆ ಇದ್ಲು. ನನಗೆ ಓವರ್ಟೇಕ್ ಮಾಡಿಕೊಂಡು ಹೋಗೋದಿಲ್ಲ ಮಕ್ಕಳಿರುವಾಗ. ನಾನು ಒಬ್ಬಳಾದರೆ ಹೇಗಾದರೂ ಹೋಗ್ತೀನಿ, ಮಕ್ಕಳಿರುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಹೋಗ್ತೀನಿ. ಏಕೆಂದರೆ ಮಕ್ಕಳು ಏನಾದರೂ ಆದರೆ ನಾನು ಇರಲಿಕ್ಕಿಲ್ಲ ಅಷ್ಟೇ. ಏಕೆಂದರೆ ನನಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದಂದರೆ ತುಂಬ ಹೆದರಿಕೆನೆ. ಆದರೂ ಕೂಡ ಕರ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ, ಅವರಿಗೊಂದು ಖುಷಿ ಆಗಬೇಕಲ್ಲ. ನನಗೊಂದು ಡ್ರೀಮ್ ಉಂಟು ಕಾರ್ ತೆಗಿಬೇಕಂತ. ಬಟ್ ಅದು ಇಷ್ಟರವರೆಗೆ ನಮ್ಮದು ಸಕ್ಸಸ್ ಆಗಲಿಲ್ಲ. ಅದರೊಂದು ಪ್ರಾಬ್ಲಮ್ ನಡುವಲ್ಲಿ ಬರ್ತಾ ಇರ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಈಗ ಪೆಟ್ರೋಲ್ ಕೂಡ ಹಾಕಿ 200 ರುಪೀಸ್ ಪೆಟ್ರೋಲ್ ಹಾಕಿ ಮನೆಗೆ ಬಂದೆ. ಈಗ ಬೀಫ್ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬೀಫು ತೆಂಗಿನಕಾಯಿ ಹಾಕದೆ ಮಾಡೋದು. ಕೊತ್ತಂಬರಿ, ಬಡ್ಸೊಪ್ಪು, ಮೆಣಸು ಇದೆಲ್ಲ ನಾನು ಮೊನ್ನೆ 2-3-4 ದಿನ ಬಿಸಿಲಿತ್ತು, ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೆ. ಡಬ್ಬಿಯಲ್ಲಿ ಎಲ್ಲ ಹಾಕಿಟ್ಟಿದ್ದೇನೆ. ಈಗ ಅದನ್ನು ಚೆನ್ನಾಗಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಅದ ನಂತರ ಮಿಕ್ಸಿಯಲ್ಲಿ ಅದನ್ನು ಫಸ್ಟಿಗೆ ಪುಡಿ ಮಾಡಬೇಕು. ಪುಡಿ ಮಾಡಿದಾಗ ನೀವು ರುಬ್ಬಿದ್ರೆ ನೀರು ಹಾಕಿದ್ರೆ ಪುಡಿ ಫಸ್ಟ್ ಯಾವಾಗಲೂ ಪುಡಿ ಮಾಡಬೇಕು. ಪುಡಿ ಮಾಡಿ ನೀವು ನೀರು ಹಾಕಿ ಮಾಡಿದ್ರೆ ರುಬ್ಬಿದ್ರೆ ಅದು ತುಂಬಾ ನಿಮಗೆ ಚೆನ್ನಾಗಿ ರುಬ್ಬಿ ಸಿಗ್ತದೆ. ನೀವು ಡೈರೆಕ್ಟ್ ನೀರು ಹಾಕಿ ರುಬ್ಬುವಾಗ ಅದು ಚೆನ್ನಾಗಿ ನೈಸ್ ಬರೋದಿಲ್ಲ ತುಂಬ. ಯಾವಾಗಲೂ ಹೀಗೇ ನಾನು ಮಾಡೋದು. ನೀವು ಹೇಗೆ ಮಾಡ್ತೀರಾ? ನೀವು ಹೇಗೆ ಮಾಡ್ತೀರ ನನಗೆ ಗೊತ್ತಿಲ್ಲ, ನಾನು ಮಾಡೋದನ್ನೇ ಹೇಳಿದ್ದು. ಈಗ ನೋಡಿ, ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಮನೆಯದೆಲ್ಲ ಕೆಲಸ ಮಾಡಿ ಒಂದು ಸಲ ಹೋಗಿ ಬಂದೆ. ನಂದು ಹೊರಗೆ ಹೋಗೋದು, ಮನೆಯದು ಕೆಲಸ ಮಾಡೋದು, ನಮಾಜ್ ಮಾಡೋದು, ನಂದು ಜಾಸ್ತಿ ನನಗೆ ಹೊರಗೇ ಕೆಲಸನೇ ಇರೋದು. ನೋಡಿ, ಇದು ಕುಕ್ಕರಲ್ಲಿ ಇದು ಮೆಂತೆ ಹಾಕಿದ್ದೇನೆ. ಇದು ನೋಡಿ ಎಷ್ಟು ಗಟ್ಟಿ ಉಂಟು ಬೀಫ್. ಇದು ಮಾಂಸ ಫ್ರೀಝರಲ್ಲಿ ಇಟ್ಟದ್ದು ನನಗೆ ಗೊತ್ತಿಲ್ಲ, ಅರ್ಜೆಂಟಿಗೆ ಕೊಟ್ಟರು. ನಾನು ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ನೋಡಿ, ಮೆಂತೆ ಹಾಕಿದ ಮೇಲೆ ತೆಂಗಿನೆಣ್ಣೆ ಹಾಕಿದ್ದೇನೆ. ಅದರ ನಂತರ ಮೆಂತೆ ಹಾಕಿದೆ, ಕಾಯಿ ಮೆಣಸು ಕೂಡ ಹಾಕಿದ್ದೇನೆ. ಅದರ ನಂತರ ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ನೀವು ನೀರಲ್ಲಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಬೇಯುವಾಗ ನೀರುಳ್ಳಿ ಬೇಯ್ತದೆ ಅಂತ ಹೇಳ್ತಾರೆ, ಆವಾಗ ಅಷ್ಟು ಟೇಸ್ಟ್ ಬಂದರೆ ಸಾಕಂತ ಹೇಳ್ತಾರೆ. ಬಟ್ ಹಾಗೆಲ್ಲ, ನೀರುಳ್ಳಿ ನೀವು ಎಷ್ಟು ಫ್ರೈ ಮಾಡ್ತೀರ ಅಷ್ಟು ಟೇಸ್ಟ್ ಬರ್ತದೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದರೆ ನೀರಲ್ಲಿ ಬೇಗನೆ ಫ್ರೈ ಆಗ್ತದೆ. ಹಳದಿ ಹುಡಿ ಕೂಡ ಹಾಕಬೇಕು. ಈಗ ಇನ್ನೊಂದು ಕಡೆ ನಾನು ಗೀ ರೈಸ್ ಮಾಡಲಿಕ್ಕೆ ತುಪ್ಪ ಹಾಕ್ತಾಯಿದ್ದೇನೆ. ನೀವು ಕೇಳ್ಬೋದು, ಯಾಕೆ ಅಷ್ಟು ತುಪ್ಪ ಹಾಕ್ತೀಯ ಅಂತ. ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕ್ತೇನೆ. ನನ್ನ ಗೀ ರೈಸಲ್ಲಿ ನನಗೆ ಗೀ ಇರಲೇಬೇಕು. ಇಲ್ಲದಿದ್ದರೆ ತೆಂಗಿನೆಣ್ಣೆ ಮತ್ತು ಗೀಯಲ್ಲಿ ಮಿಕ್ಸ್ ಮಾಡಿ ಹಾಕ್ತೇನೆ ತುಪ್ಪದಲ್ಲಿ. ಸ್ವಲ್ಪ ನೀರುಳ್ಳಿ ಕಟ್ ಮಾಡಿದ್ದು, ಇದು ಬೀಫಿದು ಮಸಾಲೆ, ಇದು ನೋಡಿ ಗೀ ರೈಸಿದ್ದು. ಸ್ವಲ್ಪ ನೀರುಳ್ಳಿ ಕಟ್ ಮಾಡಿ ನೀರಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಸೈಡ್ ಕುಕ್ಕರಲ್ಲಿ ಬೀಫಿದ್ದು ಮಸಾಲೆ ಹಾಕ್ತಾ ಉಂಟು, ಇನ್ನೊಂದು ಸೈಡ್ ಕುಕ್ಕರಲ್ಲಿ ಗೀ ರೈಸದು ಹಾಕ್ತಾ ಉಂಟು. ಯಾಕೆಂದರೆ ಗುರುಗಳಿಗೆ ಊಟ ಕೊಡಬೇಕಲ್ಲ, ಲೇಟ್ ಆಗ್ತದಲ್ಲ. ಈಗ ಬೀಫಿಗೆ ಮಸಾಲೆಗೆ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಅದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ, ಟೊಮೆಟೊ ಹಾಕಿದ ತಕ್ಷಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿ ಸ್ಟೋರೇಜ್ ಮಾಡಿಡ್ತೀನಿ. ಇದು ನೋಡಿ ಗೀ ರೈಸಿದು, ಇದು ಬೀಫಿದು. ಹೀಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆದ ನಂತರ ಗರಂ ಮಸಾಲ ಹಾಕಿದ್ದೇನೆ 1.5 ಸ್ಪೂನಷ್ಟು. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕಿ. ಈಗ ಇನ್ನೊಂದು ಏನಂದರೆ ಮೀಟ್ ಮಸಾಲ ಕೂಡ ನಾನು ಪ್ಯಾಕೆಟ್ ತರೋದು. ಅದು ನನಗೆ ಮಾಡಲಿಕ್ಕೆ ನನಗೆ ಅಷ್ಟು ನೆನಪು ಕೂಡ ಇರುವುದಿಲ್ಲ, ಮರ್ತು ಹೋಗ್ತದೆ. ಇದು ನನ್ನ ಮಗಳು ನೋಡಿ ಕಬ್ಬು ಕೊಡಬೇಕಂತ ಹೇಳಿ ಕಟ್ ಮಾಡಿ 300 ರೂಪಾಯಿ ಕೊಟ್ಟು ಕಬ್ಬು ತಂದಿದ್ದೆ. ಅದು ಬೇಕಂತೇಳಿ ನನಗೆಲ್ಲ ಟೈಮ್ ಇಲ್ಲ, ನೀನು ಹೋಗಿ ಕೆಲಸ ನೋಡು ಅಂತೇಳಿ ದೊಡ್ಡವಳ ಹತ್ರ ಹೇಳಿದೆ, ಅಲ್ಲಿ ಕಟ್ ಮಾಡಿ ಕೊಡು ಅಂತ. ಈಗ ನೋಡಿ, ಕೆತ್ತೆ, ಲವಂಗ ಮತ್ತು ಎಂತ ಹೇಳ್ತಾರೆ, ಗರಂ ಮಸಾಲೆಯಲ್ಲಿ ಬರ್ತದಲ್ಲ, ಕೆತ್ತೆ, ಲವಂಗ ಮತ್ತು ನಿಮ್ಮದು ಸ್ಟಾರ್,
ಮತ್ತು ಏಲಕ್ಕಿ ಎಲ್ಲ ಹಾಕಬೇಕು ಯಾವುದಕ್ಕೆ ಗೀ ರೈಸಿಗೆ. ಇದು ನಾನು ಮಸಾಲೆ ರುಬ್ಬಿದ್ದು ಅದಕ್ಕೆ ಹಾಕಿದ್ದೇನೆ, ಬೀಫ್ ಮಸಾಲ. ಇದು ನೋಡಿ ಒಂದು ಕಡೆ ಇದು ಗೋಡಂಬಿ ದ್ರಾಕ್ಷಿ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಎರಡೂ ಕೆಲಸ ಒಂದೇ ಕೈಯಲ್ಲಿ ಆಗ್ತಾ ಉಂಟು, ಒಂದು ಕೈಯಲ್ಲಿ ಮೊಬೈಲ್ ಕೂಡ ಉಂಟು. ನೀವೇ ಕೇಳ್ಬೋದು ನಿಮಗೆ ಕಷ್ಟ ಆಗೋದಿಲ್ಲ ಅಂತ. ಕಷ್ಟಪಟ್ಟರೆ ತಾನೇ ಒಂದಲ್ಲ ಒಂದು ದಿನ ಸುಖ ಸಿಗ್ಬೋದು ಅಷ್ಟೇ. ಈಗ ನನ್ನ ಮನೆಯಲ್ಲಿ ಈಗ ನೋಡಿ, ಗೀ ರೈಸಿಗೆ ನಾನು 5 ಗ್ಲಾಸ್ ನೀರಿಗೆ ಅಕ್ಕಿಗೆ 10 ಗ್ಲಾಸ್ ನೀರು ಹಾಕಬೇಕು. ನೆನಪಿಡಿ, 5 ಗ್ಲಾಸ್ ನೀರಿಗೆ 10 ಗ್ಲಾಸ್ ನೀರು. ಇದೊಂದು ಮೈನ್ ನೆನಪಿರಬೇಕು. ಉಪ್ಪು ಹಾಕಬೇಕು. ಅಂದರೆ ಗೀ ರೈಸ್ ಮಾಡಲಿಕ್ಕೆ ಗೊತ್ತಿಲ್ಲದವರು ಅವರಿಗೋಸ್ಕರ ನಾನು ಹೇಳಿದ್ದು. ಮಾಡುವವರಿಗೆ ಗೊತ್ತಿದ್ದವರಿಗೆ ಆದರೆ ಓಕೆ, ಪರವಾಗಿಲ್ಲ, ನೀವು ಹೇಗೆ ಮಾಡ್ತೀರೋ ಹಾಗೆಯೇ ಮಾಡಿ. ಈಗ 5 ಗ್ಲಾಸ್ ಅಕ್ಕಿ, ಇದು ನಾನು ಡಿಮಾರ್ಟಿನ ತಂದದ್ದು ಅಕ್ಕಿ. ಅದನ್ನು ಚೆನ್ನಾಗಿ ತೊಳೆದು, ಗೀ ರೈಸಿದ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ಅದಕ್ಕೆ ಹಾಕಲಿಕ್ಕೆ ನೋಡಿ ಅದಕ್ಕೆ ಹಾಕ್ತಾಯಿದ್ದೇನೆ. ಈಗ ಅಕ್ಕಿ ಹಾಕಿದ ನಂತರ ಕುಕ್ಕರಿದು ಮುಚ್ಚೆಲ್ಲ ಮುಚ್ಚಿಬಿಡಿ, ವಿಸಿಲನ್ನು ಇಟ್ಟುಬಿಡಿ. ಅದ ನಂತರ ಈಗ ಪಲ್ಯ ಮಾಡಬೇಕಲ್ಲ. ಈಗ ನೋಡಿ ಇದಕ್ಕೆ ಈಗ ಇನ್ನೂ ಕೂಡ ನೀರು ಇದು ಬಿಡಲಿಲ್ಲ, ಒಂದು ಅರ್ಧ ಗಂಟೆ ಜಾಸ್ತಿ ಆಯಿತು ಇದಕ್ಕಿಟ್ಟು. ಅದ ನಂತರ ಚೆನ್ನಾಗಿ ಕಟ್ ಮಾಡಿ ತೊಳೆದು ಚೆನ್ನಾಗಿ ತೊಳಿಬೇಕು. ಮಾಂಸ ತೊಳೆದು ಅದಕ್ಕೆ ಹಾಕ್ತಾಯಿದ್ದೇನೆ. ಮಸಾಲೆಗೆ ಹಾಕಿ ಒಂದು ಕಡೆ ಗೀ ರೈಸ್ ಆಗ್ತಾ ಉಂಟು, ಒಂದು ಕಡೆ ಬೀಫ್ ಕರಿ ಕೂಡ ಆಗ್ತಾ ಉಂಟು, ಒಂದು ಕಡೆ ಪಲ್ಯಕ್ಕೆ ನನ್ನ ಅತ್ತೆ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದಾರೆ. ಪಾಪ ಅವರಿಗೆ ಕೂಡ ಕಾಲು ನೋವು ಆಗ್ತಾಯಿಲ್ಲ ಮಾಡಲಿಕ್ಕೆ, ನಿಂತ್ಕೊಂಡು. ಆದರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಪಾಪ, ಏನು ಮಾಡೋದು. ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡಿ. ಈಗ ಇನ್ನೊಂದು ಕುಕ್ಕರಲ್ಲಿ ನಾನು ಪಲ್ಯ ಇಡುವಂತ ರೆಡಿ ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಅದರ ನಂತರ ನೋಡಿ ಅವ್ರ ಹತ್ತು ಕಟ್ ಮಾಡಿ ಕೊಟ್ಟರು ಕ್ಯಾರೆಟ್, ಬೀಟ್ರೂಟು ಮತ್ತು ಬಟಾಟೆ. ಇದನ್ನು 3 ಐಟಮ್ ಹಾಕಿ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೇನೆ ಗುರುಗಳಿಗೆ. ಅವರು ಒಂದು ಏನಂದರೆ, ಯಾವಾಗಲೂ ನೀವು ಫಸ್ಟ್ ನೀರುಳ್ಳಿ ಹಾಕೋದಕ್ಕಿಂತ ಮುಂಚೆ ಕಾಯಿ ಮೆಣಸು ಹಾಕಿ ಯಾವ ಸಹ ಪದಾರ್ಥಕ್ಕಾದರೂ ಅದಕ್ಕಿರುವಷ್ಟು ಟೇಸ್ಟ್ ಬೇರೆ. ನೀವು ನೀರುಳ್ಳಿ ಫಸ್ಟ್ ಹಾಕಿದರೆ ಆ ಟೇಸ್ಟ್ ಬರೋದಿಲ್ಲ, ಗೊತ್ತಾಯ್ತಾ. ಕಾಯಿ ಮೆಣಸು ಹಾಕಿದರೆ ಅದೊಂದು ಸ್ಮೆಲ್ ಉಂಟಲ್ಲ, ಪರಿಮಳ, ಅದೊಂದು ಬೇರೆಯೇ. ಅದ ನಂತರ ನೋಡಿ ಹಳದಿ ಹುಡಿ ಹಾಕಿ ಇಟ್ಟಿದ್ದೇನೆ. ನೋಡಿ ಇಲ್ಲಿ ಗೀ ರೈಸ್ ರೆಡಿ ಆಯಿತು ನಂದು. ಒಂದು ವಿಸಿಲ್ ಬಂತು, ಗೀ ರೈಸ್ ರೆಡಿಯಾಗಿದೆ. ಹೀಗೆ ನೋಡಿ ಉದುರಿಯಾಗಿ ಬಂದಿದೆ. ಅದಕ್ಕೆ ಇನ್ನು ಸ್ವಲ್ಪ ಆಚೆ ಈಚೆ ಮಾಡಬೇಕು. ಯಾಕಂದರೆ ಒಂದು ಕಡೆ ಬೆಂದಿರ್ತದೆ, ಅಂದರೆ ಇದಿರ್ತದಲ್ಲ, ಅಡಿಯಲ್ಲಿ ನೀರುಳ್ಳಿ ಇರ್ತದೆ, ಅದೆಲ್ಲ ಸರಿಯಾಗಿ ಇದು ಮಾಡಬೇಕಲ್ಲ. ಸ್ವಲ್ಪ ಅದರ ಮೇಲೆ ತುಪ್ಪ ಕೂಡ ಹಾಕಿದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೇನೆ. ಅದರ ನಂತರ ನೋಡಿ ಇದನ್ನು ಗೀ ರೈಸ್ ಆಯಿತು ಒಂದು ಕುಕ್ಕರಲ್ಲಿ. ಮುಚ್ಚೆಲ್ಲ ಇಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಕಡೆ ಪಲ್ಯ ಹಾಕ್ತುಂಟು, ಒಂದು ಕಡೆ ಬೀಫಿದು ಸಾರು ಆಗ್ತಾ ಉಂಟು. ಈಗ ಪಲ್ಯಕ್ಕೆ ಟೊಮೆಟೊ ಹಾಕಿದ್ದೇನೆ, ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಈಗ ಪಲ್ಯ ಮಾಡಲಿಕ್ಕೆ ಅಂತ ಇವರು ಕಟ್ ಮಾಡೋದೆಲ್ಲ ಕೊಟ್ಟರಲ್ಲ, ಅದು ನನ್ನದು ಸಣ್ಣ ಕುಕ್ಕರು. ಅದರಲ್ಲಿ ನನಗೆ ಈ ಪಲ್ಯ ಮಾಡುವಾಗ ಟೊಮೆಟೊ ಎಲ್ಲ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕೆಂದರೆ ಇದಾಗ್ತದಲ್ಲ, ನಡುವಲ್ಲಿ ಇವ್ರದ್ದು ಕಬ್ಬಿದೊಂದು ಸಹ ಆಗ್ತಾ ಉಂಟು. ಯಾಕೆಂದರೆ ಇವರಿಗೆ ಕಬ್ಬು ಬೇಕಂತೇಳಿ. ಯಾವುದಂತ ಮಾಡೋದು, ಒಂದು ಕೈ ಇರೋದು ಮಾರೆ, 2 ಕೈ ಇರೋದು ಎಲ್ಲ ಇವತ್ತು ಆಗಬೇಕು. ಒಂದು ಕಡೆ ನೋಡಿ ಇದು ಉಪ್ಪು ಹಾಕಿದೆ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾನು ಇದಾಕಿದೆ, ಎಂತ ಕುಕ್ಕರಲ್ಲಿ ಅದು ಇಡಲಿಲ್ಲ, ಯಾವುದು ನಾನು ಇದೆಲ್ಲ ಹಾಕಿದ್ದು ಇಡಲಿಲ್ಲ. ನಂತರ ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ಇಟ್ಟುಬಿಟ್ಟೆ. ಅಂತ ಕುಕ್ಕರ್ ಸಣ್ಣದಲ್ಲ, ತರಕಾರಿ ಜಾಸ್ತಿ ಆಯಿತು. ಮತ್ತು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕಿ ಮುಚ್ಚಿ ಬಿಟ್ಟಿದ್ದೇನೆ. ಅದ ನಂತರ ಕುಕ್ಕರಲ್ಲಿ ವಿಸಿಲ್ ಬರ್ತಾ ಉಂಟು ಬೀಫಿದು. ಇದು ವಿಸಿಲ್ ಬರ್ತಾ ಉಂಟು. ಒಂದು ಕಡೆ ಪಲ್ಯ ಆಗ್ತಾ ಉಂಟು, ತೆಂಗಿನಕಾಯಿ ತುರಿದದ್ದು ಅದಕ್ಕೆ ಹಾಕ್ತೇನೆ. ತೆಂಗಿನಕಾಯಿ ತುರಿದು ಹಾಕಿ ಪುನಃ ಮುಚ್ಚೆಲ್ಲ ಮುಚ್ತೇನೆ. ಮತ್ತು ಇನ್ನೊಂದು ಏನು ಗೊತ್ತುಂಟ,
ಯಾವಾಗಲೂ ನಾವು ಫುಡ್ ಮಾಡುವಾಗ ಖುಷಿಯಾಗಿ ಒಬ್ಬರು ತಿನ್ನಬೇಕಂತ ಮಾಡಬೇಕು. ಆವಾಗ ಅದರದ್ದೊಂದು ಅಂದರೆ ಒಂದು ಆಶೀರ್ವಾದ ನಿಮಗೆ ಅವ್ರು ಮಾಡಬೇಕು. ಹಾಗೆ ನಾನು ಇದು ನೋಡಿ ಕೇರಳದಿಂದ ಹಪ್ಪಳ ತಂದದ್ದು. ಯಾರಿಗಾದರೂ ಪರವಾಗಿಲ್ಲ, ಮನೆಯಲ್ಲಿ ಯಾರು ಬರೋದಾದರೂ ಖುಷಿಯಾಗಿ ಅಡುಗೆ ಮಾಡಿ ಕೊಡಬೇಕು. ನಮ್ಮ ಮನೇಲಿ ನೆಂಟರು ಬರೋದಂತೂ ಕಮ್ಮಿ, ಯಾಕೆಂದರೆ ನಮ್ಮದು ಫ್ಯಾಮಿಲಿ ಸಣ್ಣದು. ಇದು ಕೇರಳದಿಂದ ತಂದಂಥ ಹಪ್ಪಳ. ಮೊನ್ನೆ ಅವರು ನಾನು ಹೇಳಿದೆಲ್ಲ ಗೆಣಸು ತರುವಾಗ ಕೂಡ ಹಪ್ಪಳ ಕೂಡ ತಂದಿದ್ದರು. ಇದು ತುಂಬ ಸಾಫ್ಟ್ ಹಪ್ಪಳ. ಇದು ಮೊನ್ನೆ ತಂದಾಗ ಸ್ವಲ್ಪ ಇತ್ತು. ತುಂಬ ದಿನ ಇಡಲಿಕ್ಕೆ ಆಗೋದಿಲ್ಲ ಅದು ಹಪ್ಪಳ. ಒಂದು ಜಾಸ್ತಿ ಅಂದರೆ ಒಂದು 10 ದಿನ ಇಡ್ಬೋದು, ಅಂದರೆ ಜಾಸ್ತಿ ಅಂದರೆ 15 ದಿನ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಮತ್ತು ಅದು ಟೇಸ್ಟ್ ಇದು ಹುಬ್ಬುವುದಿಲ್ಲ, ಅದೊಂಥರ ಇದಾಗಿ ಹೋಗ್ತದೆ. ಅದಕ್ಕೆ ಅದನ್ನು ನಾವು ಬೇಗ ಖಾಲಿ ಮಾಡಿಬಿಡ್ತೇವೆ ತಂದರೆ. ಮತ್ತು ಗುರುಗಳಿಗೆ ಸ್ವಲ್ಪ ಕೊಡುವ ಅಂತೇಳಿ, ಅವರು ನಮ್ಮ ಥರನೇ ಅಲ್ವಾ, ಅದೇ ಗುರುಗಳಿಗೆ ಕೂಡ ಕೊಡುವ ಅಂತೇಳಿ ಹಪ್ಪಳ. ಅದು ಅಂದರೆ ನಮ್ಮದು ಪಕ್ಕಡಿ ಅಂತ ಉಂಟಲ್ಲ, ಈ ಹಪ್ಪಲೆಲ್ಲ ತೆಗೆಯೋದು ಆವತ್ತಿಗೆ ಅದು ಕಾಣುವುದೇ ಇಲ್ಲ. ಮತ್ತೆ ಎಂತ ಮಾಡೋದು, ಅರ್ಜೆಂಟಿಗೆ ಗುರುಗಲ್ಲಿ ಊಟ ಕೊಟ್ಟಕ್ಕೆ ಲೇಟ್ ಆಯ್ತು ಅಂತೇಳಿ ಚಾಕಲ್ಲಿ ಬೇಗ ಫ್ರೈ ಮಾಡಿ ಬಿಟ್ಟರೆ. ಈಗ ಗೀ ರೈಸ್ ರೆಡಿ ಆಯಿತು, ಅವರ ಟಿಫಿನ್ಗೆ ಹಾಕ್ತಾ ಇದ್ದೇನೆ. ಸಾರು ಕೂಡ ರೆಡಿ ಆಯಿತು, ಸಾರು ಕೂಡ ಅವರ ಟಿಫಿನ್ಗೆ ಹಾಕಬೇಕೀಗ. ಎಲ್ಲ ರೆಡಿ ಆಗಿದೆ. 12:30 ಆಗಿದೆ, ರೆಡಿ ಆಯಿತು. ಈಗ ಅದೆಲ್ಲ ರೆಡಿ ಆದಮೇಲೆ ಒಂದು ಕಡೆ ಪಲ್ಯ, ಒಂದು ಕಡೆ ಗೀ ರೈಸ್, ಎಲ್ಲ ಹಾಕಿ ಮುಚ್ಚೆಲ್ಲ ಮುಚ್ಚಿ ಟಿಫಿನ್ ರೆಡಿ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಒಂದು ಕಡೆ ಹಪ್ಪಳ ತೊಟ್ಟೆಯಲ್ಲಿ ಹಾಕಿ ಕೊಟ್ವಿ. ಎಲ್ಲ ರೆಡಿ ಆಯಿತು. ನನ್ನ ಅತ್ತೆ ಹಿಡ್ಕೊಂಡು ಹೋದರು. ಈಗ ಸಂಜೆದಾಗಬೇಕಲ್ಲ. ಸಂಜೆದು ನನಗೆ ಒಂದು ಖುಷಿಯ ವಿಚಾರ ಅಂದರೆ, ಮಸೀದಿಯಲ್ಲಿ 3 ಉಸ್ತಾದರಿದ್ದರು, 30 ಬಂದಿದ್ರಂತೆ. ಅವರು ಹೇಳಿದ್ರಂತೆ, ಅಡುಗೆ ತುಂಬ ಒಳ್ಳೆಯದಾಗಿದೆ ನಿಮ್ಮದು ಮಧ್ಯಾಹ್ನದ್ದು. ನನಗೆ ಖುಷಿ ಆಯಿತು. ಮತ್ತು ವಿಡಿಯೋ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತಾರಂತ ಗುರುಗಳು ಹೇಳಿದ್ರಂತೆ. ಆಗ 30 ಎಂತ ಹೇಳಿದ್ರು ಗೊತ್ತಂತ, ಎಲ್ಲರೂ ಮಾಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ನನಗೆ ಒಂದು ಸ್ವಲ್ಪ ಖುಷಿ ಆಯಿತು. ನನ್ನ ಮಗಳು ಬಂದು ಹೇಳಿದ್ಲು, ಅಮ್ಮ ನಿನ್ನ ಅಡುಗೆ ತುಂಬ ಒಳ್ಳೆಯದಾಗಿದಂತೆ, ಅಮ್ಮ ನೀನು ಮಾಡಿದ ಅಡುಗೆ ಒಳ್ಳೆಯದಾಗಿದಂತೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅದ ನಂತರ ಮೀನು ಕಟ್ ಮಾಡ್ತಾಯಿದ್ದಾರೆ. ಒಂದು ಕಡೆ ಮಕ್ಕಳು ಜೋಳ ಬಿಸಿ ಮಾಡ್ತಾಯಿದ್ದಾರೆ, ಒಂದು ಕಡೆ ನಾನು ಮೀನು ಕಟ್ ಮಾಡ್ತಾಯಿದ್ದೇನೆ. ಇದರಲ್ಲಿ ತುಂಬ ಮೀನುಂಟು. ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಆವಾಗ ಇರ್ಪೆ ಮೀನು ಅಂತ ಹೇಳ್ತಾರೆ, ಅದು ಹೊಳೆದು ಮೀನು, ಮತ್ತು ಪೂ ಮೀನು ಅಂತ ಹೇಳ್ತಾರೆ ಅದು, ಮತ್ತು 200 ರೂಪಾಯಿದು 3 ಮೀನು. ಅದು ಚೌತಿದು ಮೊನ್ನೆ ರಾತ್ರಿ ಮೀನೆಲ್ಲ ಕಮ್ಮಿಯಲ್ಲಿ ಕೊಡ್ತಾಯಿದ್ರು ಮೊನ್ನೆ ಮಂಗಳೂರಲ್ಲಿ. ಆಗ ಒಂದು ಸ್ವಲ್ಪ ಇಟ್ಕೊಂಡು ತಂದಿದ್ದೆ. ಅದರಲ್ಲಿ ಕೆಲವು ಇಷ್ಟು ಮೀನಲ್ಲ, ಇನ್ನೂ ಕೂಡ ಉಂಟು ಮೀನು ಕಟ್ ಮಾಡಲಿಕ್ಕೆ. ಇದನ್ನು ಕಟ್ ಮಾಡುವಾಗ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಇಷ್ಟು ಮೀನುಂಟು ನೋಡಿ, ತುಂಬ ಮೀನಿತ್ತು. ಅದೆಲ್ಲ ಕಟ್ ಮಾಡುವಾಗ ಸಾಧಾರಣ ಒಂದು 6:30 ಗಂಟೆ ಆಗಿದೆ. ನಂತರ ಅದಾದಮೇಲೆ ಈಗ ನೋಡಿ, ಮೀನು ಸಾರಿಗೆ ಟೊಮೆಟೊ ನೀರುಳ್ಳಿ ಕಾಯಿ ಮೆಣಸು ಹಾಕಿ ಕಾಯಿ ಮೆಣಸು ಹಾಕಿ ಇಟ್ಟಿದ್ದೇನೆ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ, ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಫ್ರೈಗೆ ಇದು ಮೆಣಸೆ ನೋಡಿ, ಮತ್ತು ಕಾರ್ನ್ಫ್ಲವರ್ ಹಾಕಿ, ಮತ್ತು ಹಳದಿ ಹುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ, ವೆನಿಗರ್ ಕೂಡ ಹಾಕಿ ಫ್ರೈ ಮಾಡಿದ್ದೇನೆ. ಇದು ಫ್ರೈ ಮಾಡಲಿಕ್ಕೆ ಇದು ಈಗ ಗುರುಗಳಿಗೆ ಫ್ರೈ ಕೂಡ ಕೊಡಬೇಕಲ್ಲ. ಮಧ್ಯಾಹ್ನದ್ದು ಬೀಫ್ ಆಯಿತು, ರಾತ್ರಿಗೆ ಈಗ ಮೀನು ಸಾರು, ಮೀನು ಫ್ರೈ ಕೊಡುವ ಅಂತ ಹೇಳಿ. ಒಂದು ಕಡೆ ನನ್ನ ಸಣ್ಣ ಮಗಳದ್ದು ಅಂತ ಉಪದ್ರ ಗೊತ್ತುಂಟ. ಅಯ್ಯೋ, ಭಾನುವಾರ ಆದದಕ್ಕಾಯಿತು, ಸೋಮವಾರದ ಶಾಲೆಯಲ್ಲಿ ಆದರೂ ಇರ್ತಿದ್ಲು ಅಂತಾಯಿತು. ಭಾನುವಾರ ಎಲ್ಲಿಗೆ ಓಡಿಸೋದು, ಎಲ್ಲರಕ್ಕಿಂತ ಉಪದ್ರ ಅವಳದ್ದು, ಸಣ್ಣವಳದು. ಎಂಥ ಉಪದ್ರ ಗೊತ್ತುಂಟ. ನೀರುಳ್ಳಿ ಇಡುವುದಿಲ್ಲ, ಟೊಮೆಟೊ ಇಡುವುದಿಲ್ಲ, ಎಲ್ಲೆಲ್ಲೋ ತಂದು ಎಲ್ಲೆಲ್ಲೋ ಬಿಸಾಕೋದು. ಈಗ ಫ್ರೈ ಮಾಡಿ, ಈಗ ನೋಡಿ ಒಂದು ಕಡೆ ಚಪಾತಿ ಆಗ್ತಾ ಉಂಟು. ಈಗ ಮೀನು ಫ್ರೈಗೆ ಒಂದು ಸ್ವಲ್ಪ ರವೆ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ.
ಅದರ ನಂತರ ಈಗ ತುಂಬ ನನಗೆ ಕಷ್ಟ ಅಂದರೆ ನನ್ನ ಸಣ್ಣ ಮಗಳಿದೆ, ಅದಕ್ಕೆ ನಾನು ಅವಳಿಗೆ ಪ್ಲೇ ಸ್ಕೂಲಿಗೆ ಬೇಗ ಹಾಕಿಬಿಟ್ಟೆ. ನನಗೆ ಕಷ್ಟ ಆಗ್ತದೆ ಕಟ್ಟಲಿಕ್ಕೆ, ಆದರೂ ಏನು ಮಾಡೋದು, ಈ ಮನೆಯಲ್ಲಿ ಉಪದ್ರ ಅಂದರೆ ಒಂದು ಟ್ಯಾಬ್ಲೆಟ್ ಕೂಡ ಮನೆಯಲ್ಲಿ ಇಡಲಿಕ್ಕೆ ಬಿಡೋದಿಲ್ಲ ಅಂಥ ಹುಡುಗಿ. ಅದಕ್ಕೆ ನಾನು ಬೇಗ ನನ್ನ ನಾದಿನಿ ಸ್ವಲ್ಪ ಇಟ್ಟು ಕಲಿಸಿಕೊಟ್ಲು. ನೋಡಿ ಆ ನೀರಲ್ಲೆಲ್ಲ ಮಾಡೋದು ನೋಡಿ, ಯಾವ ಡಬ್ಬಿಗೆ ಎಲ್ಲಿದ್ದ ಐಟಮಲ್ಲಿ ಎಲ್ಲಿ ತಂದು ಡಬ್ಬಿಯಲ್ಲಿ ಹಾಕೋದು, ಅದು ಅಲ್ಲಿದ್ದ ಐಟಮ್ ನೀರಲ್ಲಿ ಅದನ್ನು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗೋದಂತೆ, ಫ್ರೀಝರಲ್ಲಿ. ಮೊನ್ನೆ ನನ್ನ ಮೊಬೈಲ್ 2 ದಿನ ಆದರೂ ನನ್ನ ಮೊಬೈಲ್ ಸಿಗಲಿಲ್ಲ. ನೋಡುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಇತ್ತು ಮೊಬೈಲ್. 2 ದಿನ ಫ್ರೀಝರಲ್ಲೇ ಇತ್ತು. ಮತ್ತು ನಾನು ಫ್ರೀಝರಲ್ಲಿ ತೆಗಿಲಿಕ್ಕೆ ಹೋಗುವಾಗ ನನ್ನ ಮೊಬೈಲ್ ಸಿಕ್ತು. ನಾನು ಎಲ್ಲೋಯ್ತು ಅಂತ ಹುಡುಕ್ತಾಯಿದ್ದೆ ಅಂಥ ಹುಡುಗಿ. ಅದಕ್ಕೆ ನಾನು ಶಾಲೆ ರಜೆ ಕೊಡೋದೇ ಇಲ್ಲ, ಕಲಿಸೋದು ನನಗೆ ಸಾಕಾಗಿ ಹೋಗ್ತದೆ. ದಿನ ಒಂದು ಮೊಬೈಲ್ ಇರಲಿಲ್ಲ, ಹುಚ್ಚರಾಗಿ ಆಗ್ತಾಯಿತ್ತು. ಯಾಕೆಂದರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈಗ ಮುರುಮೀನು ಸಾರು ಮಾಡ್ತಾಯಿದ್ದೇನೆ. ಮತ್ತು ಮೀನು ಅಂತ ಹೇಳ್ತಾರಲ್ಲ, ಈಗ ಇಲ್ಲಿ ನೋಡಿ, ಇಲ್ಲಿ ಉಪದ್ರ ನೋಡಿ, ಫ್ರಿಜ್ ಹಾಕೋದಂತೆ ಡಬ್ಬಿ ಅಡ್ಡ ಇಟ್ಟು. ಎಂಥ ಉಪದ್ರ ಗೊತ್ತುಂಟಾ? ಅಬ್ಬೋ, ಅವಳಿದ್ರೆ ನನಗೆ ಗಡ ಆಗ್ತದೆ. ಯಾಕೆಂದರೆ ಅಷ್ಟು ಉಪದ್ರ ಮಾಡ್ತಾಳೆ. ಮೊಬೈಲ್ ಕೈಯಲ್ಲಿ ಕೊಟ್ಟ ತುಂಬ ಸೈಲೆಂಟ್. ಇದು ಬೆಳಿಗ್ಗೆಗೆ ಹಿಟ್ಟು ರುಬ್ಬಿದ್ದು ನನ್ನ ಮಕ್ಕಳಿಗೆ ಶಾಲೆ ಉಂಟಲ್ಲ, ಸೋಮವಾರನ ಶಾಲೆ ಉಂಟು ಅಂತ ಹೇಳಿ ರುಬ್ಬಿಟ್ಟಿದ್ದೇನೆ. ಅದರ ನಂತರ ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೇನೆ. ಚಪಾತಿ ತುಪ್ಪ ಸವರಿ ಸ್ಕ್ವೇರ್ ಇದು ತ್ರಿಕೋನ ಆಕಾರದಲ್ಲಿ ನಾವು ಚಪಾತಿ ಮಾಡೋದು. ಅಂದರೆ ಹೀಗೆ ಮಾಡಿದರೆ ಚಪಾತಿ ತುಂಬ ಟೇಸ್ಟಾಗಿರ್ತದೆ ತುಪ್ಪ ಹಾಕಿ. ನಾರ್ಮಲ್ ಚಪಾತಿಗಿಂತ ತ್ರಿಕೋನ ಚಪಾತಿ ತುಂಬಾ ಟೇಸ್ಟಾಗಿರುತ್ತೆ. ಆದರೆ ಗುರುಗಳಿಗಲ್ವಾ, ನಾವು ಕೂಡ ಮಾಡೋದು ಹಾಗೇನೆ. ಚಪಾತಿ ಒಂದು ಕಡೆ ಆಗ್ತಾ ಉಂಟು, ಒಂದು ಕಡೆ ಸಾರಾಯಿತು, ಒಂದು ಕಡೆ ಫ್ರೈ ಆಯಿತು. ಈಗ ರಾತ್ರಿದು ಇಷ್ಟೆಲ್ಲ ಆಯಿತು. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ, ಪುನಃ ನನ್ನ ಅತ್ತೆ ಮಾವನಿಗೆ ಪ್ಯಾಂಪರ್ಸ್ ಇಲ್ಲ ತರಲಿಕ್ಕೆ ಹೋಗಬೇಕಿತ್ತು. ಒಂದು ಕಡೆ ನನ್ನ ಟ್ಯಾಬ್ಲೆಟ್ ಇಲ್ಲ, ಡಿಪ್ರೆಷನ್ ಟ್ಯಾಬ್ಲೆಟ್ ಇಲ್ಲ ಅಂದರೆ ನನಗೆ ಇರಲಿಕ್ಕೆ ಆಗೋದಿಲ್ಲ. ಟ್ಯಾಬ್ಲೆಟ್ ಮೈನ್ ನನಗೆ ರಾತ್ರಿ ಬೇಕೇ. ಈಗ ನೋಡಿ, ಕುಕ್ಕರ್ ಇದು ಅವರದು ಟಿಫಿನಿಗೆ ಅನ್ನ ಹಾಕ್ತಾಯಿದ್ದೇನೆ. ಒಂದು ಟಿಫಿನ್ ಅನ್ನ ಕೂಡ ಮಾಡಿದ್ದೇನೆ. ಅದರಲ್ಲಿ ಒಂದು ಟಿಫಿನಲ್ಲಿ ಒಂದು ಬಾಕ್ಸಲ್ಲಿ ಅನ್ನ ಹಾಕಿದ್ದೇನೆ, ಒಂದು ಇದರಲ್ಲಿ ಫ್ರೈ ಹಾಕಿದ್ದೇನೆ. 3 ಉಸ್ತಾದರಿಗೆ 6 ಪೀಸ್ ಫ್ರೈ ಹಾಕಿದ್ದೇನೆ. ಅದರ ನಂತರ ಸಾರು ಮುರುಮೀನಿದ್ದು. ಇಲ್ಲಿ ಬಿಸಿ ಇತ್ತು. ಮತ್ತು ಅವರು ಇನ್ನೊಂದು ಏನಂದರೆ, ಯಾರಾದರೂ ಆಗಲಿ ನಾವು ಖುಷಿಯಿಂದಲೇ ಮಾಡಿಕೊಡೋದಂದರೆ ನಾನು ಖುಷಿಯಲ್ಲೇ ಮಾಡಿಕೊಡೋದು. ಯಾಕೆಂದರೆ ಯಾರಿಗೆ ಕಮ್ಮಿ ಆಗಬಾರ್ದು. ಚಪಾತಿ ನೋಡಿ, ಇದು ಚಪಾತಿ ಒಂದು 8 ಚಪಾತಿ ಹಾಕಿದ್ದೇನೆ ಉಸ್ತಾದರಿಗೆ. ಯಾವುದಾದ್ರೂ ಪರ, ಅನ್ನ ಆದರೂ ಅನ್ನ ತಿನ್ನಲಿ, ಇಲ್ಲ ಊಟ ಮಾಡಲಿಲ್ಲ ಅಂದರೆ ಚಪಾತಿ ತಿನ್ನಲಿ ಅಂತೇಳಿ ಹಾಕಿದ್ದೇನೆ. ಚಪಾತಿ ಹಾಕಿದ ಮೇಲೆ ಅವ್ರ ಟಿಫಿನ್ ರೆಡಿ ಆಯಿತು. ಅದರ ನಂತರ ನನಗೆ ಭಾನುವಾರ ಒಂದು ಮೆಡಿಕಲಲ್ಲಿ ಇಲ್ಲ, ಟಿಫಿನ್ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾನು ಇಲ್ಲಿಂದ ಉಚ್ಚಿಲಕ್ಕೆ ಹೋದೆ. ಉಚ್ಚಿಲದಲ್ಲಿ ನಾವು ಯಾವಾಗಲೂ ರೆಗ್ಯುಲರ್ ಹೋಗುವ ಮೆಡಿಕಲ್ ಇಲ್ಲ, ಒಂದು ಭಾನುವಾರ ಅಲ್ವಾ. ಇನ್ನೊಂದು ಮೆಡಿಕಲ್ಗೆ ಹೋದ್ವಿ. ಅಲ್ಲಿ ಒಂದು ಪ್ಯಾಕೆಟ್ ಅವ್ರದ್ದು 10 ಪ್ಯಾಂಪರ್ಸ್ ತಗೊಂಡು, ಅದು ಕೂಡ ಗಂಟೆ ಆವಾಗ 9 ಗಂಟೆ ಆಗಿದೆ, 9:15 ಏನಾಗಿದೆ. ಇದು ನಂದು ಟ್ಯಾಬ್ಲೆಟ್, ಅದು ನನಗೆ ಬೇಕೇ, ಇದು ಇಲ್ಲ ಅಂದರೆ ನಾನು ಇರಲಿಕ್ಕಿಲ್ಲ. ಇದೆಲ್ಲ ಆದಮೇಲೆ ನಾನು ನನ್ನ ಮಗಳು ಚಾಕ್ಲೇಟ್ ಬೇಕಂತಲ್ಲ ಅಂಗಡಿಯವನ ಹತ್ರ ನಿಂತು ಕೇಳ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಂಗಡಿಗೆ ಬಂದು ಚಾಕ್ಲೇಟ್ ಬೇಕಂತ ಹಠ ಕಟ್ತಾ ಇದ್ಲು. ನಾವು ಏನಾದರೂ ತರಬೇಕಂದ್ರೆ ಇಲ್ಲಿಗೆ ಬರಬೇಕು ಅಂಗಡಿಗೆ, ಬಿಸ್ಮಿಲ್ಲಾ ಸೂಪರ್ ಮಾರ್ಕೆಟ್ ಅಂತೇಳಿ. ಇಲ್ಲಿಗೆ ಬಂದು ಅವಳೊಂದು ಜ್ಯೂಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿದ್ಲು. ಮನೆಯಲ್ಲಿದ್ದರೂ ಸುಖ ಇಲ್ಲ, ಹೊರಗಡೆ ಕರ್ಕೊಂಡು ಬಂದರು. ಅವಳದ್ದು ನನಗೆ ಉಪದ್ರನೇ. ಇಲ್ಲಿ ನೋಡಿ, ಇಲ್ಲಿ ಒಂದು ಅವಳಿಗೆ ಅಮೂಲ್ ಜ್ಯೂಸ್ ಕೊಟ್ಟೆ. ಅದು ಕೊಟ್ಟು ಕುಡಿಲಿಕ್ಕೆ ಅದು ಬೇಕು, ಅಂಥದ್ದೇ ಬೇಕಂತ ಅವಳೇ ತೋರಿಸ್ತಾಳೆ ಬೇಕಾದ್ರೆ ಯಾವುದು ಬೇಕಂತ. ಅಮೂಲ್ ಜ್ಯೂಸ್ ತಗೊಂಡ್ಳು. ಅದಾದಮೇಲೆ ಇವಳು ಸಣ್ಣವಳಿದ್ದಾಳಲ್ಲ, ಇವಳಿಗೆ ಚಾಕ್ಲೇಟ್ ಬೇಕಂತ, ಮಿಡಲ್ನವಳಿಗೆ. ಇವಳು ನೋಡಿ ಕುಡಿಯೋದು, ಇವಳಿಗೆ ಡೈರಿ ಸಿಲ್ಕ್ ಚಾಕ್ಲೇಟ್ ಬೇಕಂತ ಹೇಳಿದ್ಲು. ಆದರೆ ಅವಳಿಗೆ ಗೊತ್ತುಂಟು ಸಣ್ಣವಳು ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತ, ಆದರೆ ಬಿಡೋದಿಲ್ಲ. ನಾನು ಇಲ್ಲಿಗೆ ಬಂದದ್ದು ಮೈನ್ ಉದ್ದೇಶ ಅಂದರೆ ಮೊಟ್ಟೆ ಕೊಂಡೋಗಲಿಕ್ಕೆ. ನಮ್ಮ ಮನೆಯಲ್ಲಿ ನನ್ನ ಮಾವನಿಗೆ ಮತ್ತು ಮಕ್ಕಳಿಗೆ ಮೊಟ್ಟೆ ಬೇಕಾಗ್ತದೆ ಅಂದರೆ 2 ಟ್ರೈ ಮೊಟ್ಟೆ ತಗೊಂಡೆ.
ಅದು ಕೂಡ ನಾನು ದುಡ್ಡು ಆವಾಗಲೇ ಕೊಡೋದಿಲ್ಲ, ತಿಂಗಳಿಗೆ. ಅಲ್ಲಿಂದ ಮೊಟ್ಟೆ ಇಟ್ಕೊಂಡು ನಾನು ಮತ್ತು ಮಕ್ಕಳು ಮನೆಗೆ ಬಂದ್ವಿ. ಮನೆಗೆ ಬಂದು ಪಾತ್ರೆ ಎಲ್ಲ ತೊಳೆದು ಇಷ್ಟು ಕ್ಲೀನ್ ಮಾಡುವಾಗ ಸಾಕಾಗಿದೆ. 11:30 ಗಂಟೆ ಆಗಿದೆ. ಮತ್ತೆ ಹೋಗಿ ಮಲಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು.